ನಮಸ್ಕಾರಗಳು. ಇನ್ನು ನಾವು ಘಾತಾಂಕಗಳು ಮತ್ತು ಘಾತಗಳ ಬಗ್ಗೆ ತಿಳಿಯೋಣ. ಘಾತಾಂಕಗಳು ಎಂದರೇನು? ಒಂದು ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸುವುದಕ್ಕೆ ಘಾತಾಂಕಗಳು ಎನ್ನುತ್ತಾರೆ. ಈಗ ಒಂದು ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 10,000 ಭಾಗಿಸು 10. 10 ನಾನು ಆಧಾರ ಸಂಖ್ಯೆಯನ್ನಾಗಿ ತೆಗೆದುಕೊಂಡಿದ್ದೇನೆ. 10 ಅಂದ್ರೆ 10. 0 0 0. 10 ಅಂದ್ರೆ 10. 0 0. 10 ಅಂದ್ರೆ 10. 10 ಅಂದ್ರೆ 10 4 ಬಾರಿ ಬಂದಿದೆ. ಹಾಗಾಗಿ 10 ಗುಣಿಸು 10 ಗುಣಿಸು 10 ಗುಣಿಸು 10. 10 4 ಬಾರಿ ಬಂದಿದೆ. ಹಾಗಾಗಿ ನಾನು 10 ಗುಣಿಸು 10 ಎಂದು 4 ಬಾರಿ ಬರೆದಿದ್ದೇನೆ. ನಾನು 10 ಅನ್ನು ಆಧಾರ ಸಂಖ್ಯೆಯನ್ನಾಗಿ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ 10 4 ಬಾರಿ ಬಂದಿದೆ. ಇಲ್ಲಿ ನಾನು 4 ಅನ್ನು ಬರೆಯುತ್ತೇನೆ. ಈ 4 ಅನ್ನು ಘಾತ ಸೂಚಿ ಎನ್ನುತ್ತಾರೆ. ಈ 10 ಅನ್ನು ಆಧಾರ ಸಂಖ್ಯೆ ಎನ್ನುತ್ತಾರೆ. ಇದನ್ನು ಹೇಳಲು ಗಣಿತದಲ್ಲಿ ಒಂದು ಕ್ರಮವಿದೆ. ಅದೇ 10 ರ ಘಾತ 4. ಇದನ್ನು ನಾವು ಘಾತಾಂಕಗಳು ಎನ್ನುತ್ತಾರೆ. ಧನ್ಯವಾದಗಳು.